ಅಷ್ಟು ಸಕ್ಕದಾಗಿ ಕೊಡ್ತಾರೆ. ಸುದೀಪ್ ಅಣ್ಣನ ಇಷ್ಟು ವರ್ಷ ಆದ್ಮೇಲೆ ನಾವು ಕಾಯ್ತಿದ್ಕೋನು ಈ ರೇಂಜಲ್ಲಿ ಅವ್ರು ಇರ್ತವಲ್ಲ ಗುಣ ಸಿಂಹ ಇರ್ತಲ್ಲ ಕೊನೆಗೂ ನರಿ ಬುಡಕ್ಕೆ ಅಂತ ಸಕ್ಕ ತೋರ್ಸವ್ರೆ. ಕೊಕೊಕೋಲಾ ಪೆಪ್ಸಿ ಬಂದೋಡು ಮ್ಯಾಕ್ಸಿ ಆ ಲೈನ್ ಸೋರಿದೆ ಸೂಪರ್ ಕೊಡ್ತಾರೆ. ಇನ್ನೊಂದು ಬಲೋ 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 ಮ್ಯಾಕ್ಸಿ ಅಂತ ಆ ಡೇಟ್ ಹಾಕಿದ್ರೆ ಸಕ್ಕ ಕೊಟ್ಟವ್ರೆ. ಎಂಟ್ರಿ ಅಂತ ಏನ್ ಗುರೋದು ಮಸ್ತಾಗಿದೆ. BGM ಅಂತೂ ಸಕ್ಕದಾಗಿ ಕೊಟ್ಟವ್ರೆ. ಹೆವಿ ಐತೆ. ಇನ್ನ ಮರ್ಡರ್ ಕೇಸ್ ಏನಾಗುತ್ತೆ ಟ್ವಿಸ್ಟ್ ಅಂತ ಫುಲ್ ನೋಡ್ಬೇಕು ಕಾಯ್ತಾ ಇದೀನಿ. ಅಂತೂ ಒಳ್ಳೆ ಬ್ಲಾಕ್ ಇಟ್ಟವ್ರೆ. ಸೂಪರ್ ಆಗೈತೆ. ಎಷ್ಟು ಹೇಳ್ತೀನಿ ಸಾಂಗ್ ಬರ್ಲಿ ಇನ್ನೊಂದು ನೋಡ್ಬೇಕು. ಮ್ಯಾಕ್ಸಿ ಅಂತ ಸೆಕೆಂಡ್ ಹಾಫ್ ನಾನು ಕಾಯ್ತಾರೆ ಹೆವಿ ಡ್ಯಾನ್ಸ್ ಮಾಡಕ್ಕೆ. ಸೆಕೆಂಡ್ ಹಾಫ್ಗೆ ಎಲ್ಲ ಸಿನಿಮಾದಲ್ಲೂ ಫಸ್ಟ್ ಹೀರೋ ಎಂಟ್ರಿ ಕೊಟ್ಬಿಟ್ಟು ಸಾಂಗ್ ಡ್ಯಾನ್ಸ್ ಮಾಡ್ತಾರೆ. ಬಟ್ ಈ ಸಿನಿಮಾದಲ್ಲಿ ವಿಲನ್ಗಳಿಗೆ ಎಂಟ್ರಿ ಕೊಟ್ಬಿಟ್ಟು ಡ್ಯಾನ್ಸ್ ಮಾಡ್ತಾರಲ್ಲ ಆ ಸಾಂಗ್ ಸೂಪರ್ ಸಕ್ಕದಾಗೈತೆ. ಸೆಕೆಂಡ್ ಹಾಫ್ ಅಂತ ಹೇಳ್ತಿದ್ದಾರೆ. ಚಕ್ರವರ್ತಿ ಹೇಗಿತ್ತು ಸರ್? ಮೂವಿ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಮೂವಿ. ಆಮೇಲೆ ಮಕ್ಕಳಿಗೆ ಅಂತ ಒಂದು ಹಾಡಿದೆ ಒಂಥರ ನೋಡ್ಬೋದು. ನಾನು ಸ್ವಲ್ಪ ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ. ಇಂಟ್ರೋಲ್ ಮೇಲೆ ಸ್ವಲ್ಪ ಕಾಮಿಡಿ ಇರ್ತದೆ ಅಂತ ಅನಿಸ್ಕೊಂತೀನಿ. ನೋಡೋಣ ಹೇಗಿರ್ತದೆ ಮೂವಿ. ಸೆಪ್ಟೆಂಬರ್ 2 ಈ ವರ್ಷ 25 ಇವತ್ತಿಗೆ ಎಲ್ಲರೂ ಕೇಕ್ ಕಟ್ ಮಾಡ್ತಾ ಇರ್ಬೋದು. ಅದೇ ಹಬ್ಬ ಸೆಲೆಬ್ರೇಷನ್ ಇಂದ ಆಚೆ ಹತ್ಕೊಂಡೆ ಬರ್ರಿ, ಎಲ್ಲ ತರ್ತೀವಿ ನೋಡ್ರಿ. ಒಂದಿಷ್ಟು ಪಾಸಿಟಿವ್ ಪಾಯಿಂಟ್ ಹೇಳ್ತೀನಿ. ಸ್ಕ್ರೀನ್ ಪ್ಲೇ ಸೂಪರ್ ಆಗಿದೆ. ಫುಲ್ ಫಿಲ್ಮು ಸ್ಕ್ರೀನ್ ಪ್ಲೇ ಮೇಲೆ ನಡೀತಿದೆ. ಕಿಚ್ಚದು ಸ್ಕ್ರೀನ್ ಪ್ರೆಸೆನ್ಸ್ ಮ್ಯಾಚೇ ಮಾಡೋಕ್ಕಾಗಲ್ಲ. ಅಜ್ನೀಶ್ ಲೋಕನಾಥ್ ಮ್ಯೂಸಿಕ್ ಕ್ರೇಜಿಯಾಗಿ ಕೊಟ್ಟಿದ್ದಾರೆ. ಎಲ್ಲರೂ ಬಂದು ನೋಡಲೇಬೇಕು. ಈ ಥರ ಸ್ಟೋರಿ ಸೆಲೆಕ್ಷನ್, ಈ ಥರ ಸ್ಕ್ರೀನ್ ಪ್ಲೇ ಸೆಲೆಕ್ಷನ್ ಕಿಚ್ಚ ಮಾಡಿದ್ದಾರೆ ಅಂತ ನಮ್ಗೆ ತುಂಬ ಖುಷಿ ಇದೆ. ಜೈ ಕಿಚ್ಚ ಬಾಸ್. ಟೋಟಲ್ ಚೆನ್ನಾಗಿದೆ. ನೆಕ್ಸ್ಟ್ ಲೆವೆಲ್ ಸರ್. ನೋಡಿ ಬಂದು ಪ್ರತಿಯೊಬ್ಬರು ಬಂದು ನೋಡಿ ಕನ್ನಡ ಮೂವಿನ ಸಹಕರಿಸಿ. ಮೂವಿ ಥ್ರಿಲ್ ಮಾತ್ರ ನೆಕ್ಸ್ಟ್ ಲೆವೆಲ್. ಕ್ಯೂರಿಯಾಸಿಟಿ ಅದು ನಮಗೆ ತಲೆ ಅನ್ನೋದು ಆಫ್ ಆಗಿ ಹೋಗುತ್ತೆ. ಆ ಕ್ಯೂರಿಯಾಸಿಟಿ ಯಾವ ಥರ ನೆಕ್ಸ್ಟ್ ಏನು ಫೇಸ್ ಮಾಡ್ತಾನೆ, ಏನಿಲ್ಲ, ಏನೇನು ಯಾವ್ಯಾವ ಥರ ಎದುರಾಕೊಂತಾನೆ ಅಂತಂದು ನೆಕ್ಸ್ಟ್ ಲೆವೆಲ್ ಸರ್. ಜೈ ಕಿಚ್ಚ ಫಸ್ಟ್ ಹಾಫ್ ನೋಡಿದ್ರಲ್ಲ ಏನು ಅನ್ನಿಸ್ತು ಮೇಡಮ್? ಚೆನ್ನಾಗಿತ್ತು. ಆಕ್ಷನ್ಸ್ ಎಲ್ಲ ಓಕೆ. ಫೈಟ್ಸ್ ಎಲ್ಲ ಹೇಗಿತ್ತು? ಓಕೆ. ಸ್ಕ್ರೀನ್ ಮೇಲೆ ಅದೇ 2.5 ವರ್ಷ ಆದ್ಮೇಲೆ ನೋಡಿದ್ರಿ, ಏನು ಅನ್ನಿಸ್ತು? 2.5 ವರ್ಷ ಆದ್ಮೇಲೆ ಸ್ಕ್ರೀನ್ ಮೇಲೆ ಬಂದರು, ಏನು ಅನ್ನಿಸ್ತು? ಓಕೆ ಥ್ಯಾಂಕ್ ಯು. ಮಾಸಾಗಿದೆ ಇದು. ರಾಜಕಾರಣಿಗಳು ಪೊಲೀಸ್ ಹತ್ರ ಯಾವ ಥರ ಪೊಲೀಸ್ ಸ್ಟೇಷನಲ್ಲಿ ದಬ್ಬಾಳಿಕೆ ಮಾಡ್ತಾರೆ ಅದನ್ನ ಒಬ್ಬ ಪೊಲೀಸ್ ಆಫೀಸರು ಪೊಲೀಸ್ ಮಿನಿಸ್ಟ್ರ್ ಮಕ್ಕಳನ್ನ ಅರೆಸ್ಟ್ ಮಾಡೋದು. ಅದೇ ಸ್ಟೋರಿ. ಮೂವಿ ಮಾತ್ರ ಮಾಸಾಗಿದೆ, ಸೂಪರ್ ಆಗಿದೆ. ಆ್ಯಕ್ಟಿಂಗ್ ಅಂತೂ ಅವ್ರಾದ್ಮೇಲೆ ಬೇರೆ ಯಾರಿದ್ರು ಮಾಡೋಕ್ಕಾಗಲ್ಲ. ಮೂವಿ ಮಾತ್ರ ಸೂಪರ್ ಆಗೈತೆ. ನಾವು ಚಿತ್ರದುರ್ಗದಿಂದ ಬಂದಿದ್ದೆ ಒಂದು ಫಾಸ್ಟ್ ಮೂವಿ ಹೆಂಗೈತೆ ನೋಡೋಣ ಅಂತ. ಗ್ಯಾರಂಟಿ 100% ಹೇಳ್ತೀನಿ. ಮೂವಿ ಮಾತ್ರ ಸೂಪರ್ ಆಗೈತೆ. ಇವಾಗ ನೋಡಿ ಬರೋ ಅರ್ಥನೇ ನನ್ನ 100% ನೋಡ್ಬೇಕು. ಭಾಳ ಚೆನ್ನಾಗೈತೆ. ಇವಾಗ ನಾವು ಕತೆ ಹಿಂಗೈತಂದ್ರೆ ಮಾಣಿಕ್ಯ ಪಿಕ್ಚರ್ ಡಬ್ಬಲಕ್ಕಿಂತ ಮ್ಯಾಕ್ಸ್ ಸೂಪರ್ ಆಗೈತೆ. ಮಾಣಿಕ್ಯ ಫಿಲಮ್ ಹಂಗೆ ಹೆಂಗೆ ಓಡ್ತಾ ಅದೇ ಥರ ಡಬ್ಬಲಾಗಿ ಓಡ್ತದೆ ಮೂವಿ. ಜೈ ಕಿಚ್ಚ ಬಾಸ್.